ಎಲ್ಲರಿಗೂ ನಮಸ್ಕಾರ. ಅಚೀವರ್ಸ್ ಕೋಚಿಂಗ್ ಸೆಂಟರ್ ನ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಾನೊಂದು ಗುಡ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಕೆಪಿಎಸ್ಸಿ ಇಂದ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ, ಸೊ ಅದರಿಂದ ಹೊಸ ನೇಮಕಾತಿಗೆ ಅಧಿಸೂಚನೆ ಆಗಿದೆ. ನೀವೆಲ್ಲರೂ ಕೇಳ್ತಾ ಇದ್ರಿ, ಸರ್ 2023 ಹೆಚ್ಚು ನೇಮಕಾತಿ ಆಗಲಿದೆ ಅಂತ. ಪಿಡಿಒ 1500 ಪೋಸ್ಟ್, ಕೆಎಸ್ 543 ಪೋಸ್ಟ್, ಅಬಕಾರಿ ಇಲಾಖೆ 1000 ಪಿಸಿ, ಈ ರೀತಿ ಎಲ್ಲರೂ ನಿಮಗೆ ಅನುಮೋದನೆ ಕೊಟ್ಟಿದ್ದಾರೆ. ಇದೇನು ಅಧಿಸೂಚನೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇದುವರೆಗೂ ಯಾವ್ದು ಅಧಿಸೂಚನೆ ಆಗಿರ್ಲಿಲ್ಲ. ಬಟ್ ಈಗ ಸ್ನೇಹಿತರೆ, ಕೆಪಿಎಸ್ಸಿ ಮುಖಾಂತರ ನಿಮ್ಗೆ ಒಂದು ಅಧಿಸೂಚನೆ ಬಂದಿದೆ. ಅದ್ ಯಾವ್ದು ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆ, ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಏನ್ ಕರಿತೀವಿ, ಏನು ಜಿಎಸ್ಟಿ ಅನ್ನ ತೆಗೆದುಕೊಳ್ಳುತ್ತೆ. ಸೊ ನಿಮಗೆ ಗೊತ್ತಿರಬಹುದು, ಕರ್ನಾಟಕವೇ ಎರಡನೇ ಅತಿ ದೊಡ್ಡ ಜಿಎಸ್ಟಿ ಅನ್ನ ಕಲೆಕ್ಟ್ ಮಾಡಿರುವಂತಹ ಒಂದು ರಾಜ್ಯ ಆಗಿದೆ. ಸೊ ಅಂತ ಡಿಪಾರ್ಟ್ಮೆಂಟ್ ನಲ್ಲಿ ನಿಮಗೆ ವಾಣಿಜ್ಯ ತೆರಿಗೆಯ ಪರಿವೀಕ್ಷಕರು ಅಂತ ಹೇಳ್ಬಿಟ್ಟು, ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಇದೇ ನೇಮಕಾತಿ ನಿಮಗೆ 2016 ಅಕ್ಟೋಬರ್ ನಲ್ಲಿ ನಡೆದಿತ್ತು. 2017 ಅವ್ರಿಗೆಲ್ಲರಿಗೂ ಅಪಾಯಿಂಟ್ಮೆಂಟ್ ಆಗಿತ್ತು. ಈಗ 2023 230 ಪೋಸ್ಟ್ ಅನ್ನ ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡರ್, ಅಂದ್ರೆ ಉಳಿಕೆ ಮೂಲ ವೃಂದದಲ್ಲಿ ಗ್ರೂಪ್ ಸಿ ಹಂತದ ಒಂದು ಏನು ಹುದ್ದೆ ಇದೆ ಅದನ್ನ ಕರೆಯಲಾಗಿದೆ. HK ಅಲ್ಲಿ ಕೂಡ ಇದು ನೋಟಿಫಿಕೇಶನ್ ಆಗಿದೆ. ಹೈದರಾಬಾದ್ ಕರ್ನಾಟಕಕ್ಕೆ 15 ಪೋಸ್ಟ್, ಹಾಗೆ RPC ಗೆ 230 ಪೋಸ್ಟ್ ಅನ್ನ ಕರೆ ಮಾಡಿದ್ದಾರೆ. ಸೊ ಇದರಿಂದ ನಿಮ್ಗೆ ಏನೇನ್ ರೀತಿ ಮಾಹಿತಿ ಇದೆ ಅಂದ್ರೆ, ನೋಟಿಫಿಕೇಶನ್ ಮುಖಾಂತರ ಸೊ ನಿಮ್ಗೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ, ಸೊ ಎಕ್ಸಾಮ್ ಡೇಟ್ ಯಾವಾಗ ಟೆಂಟೇಟಿವ್ ಆಗಿದೆ. ಮತ್ತೆ ಸುಮಾರು ಜನಕ್ಕೆ ಡೌಟ್ ಇತ್ತು, ಸರ್ ಇದು ಇನ್ಸ್ಪೆಕ್ಟರ್ ಪೋಸ್ಟ್ ಇದೆಯಲ್ಲ ಸರ್, ಫಿಸಿಕಲ್ ಇರುತ್ತಾ ಸರ್ ಇದಕ್ಕೆ ಅಂತ, ಅಥವಾ ಗ್ರೂಪ್ ಸಿ ಎಕ್ಸಾಮ್ಸ್ ಯಾವ ರೀತಿ ಕಂಡಕ್ಟ್ ಆಗುತ್ತೆ, ಸೊ ಯಾವ ರೀತಿ ಎಕ್ಸಾಮ್ ಸಿಲೆಬಸ್ ಇದೆ, ಏನ್ ಓದ್ಕೋಬೇಕು ಸರ್, ಇನ್ನು ಕಡಿಮೆ ದಿನ ಇದೆ. ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ನೋಟಿಫಿಕೇಶನ್ ನೀವು ನೋಡಿದ್ರಿ ಅಂತ ಹೇಳಿದ್ರೆ, ನೀವು ಕೊಟ್ಟಿರುವಂತಹ ನೋಟಿಫಿಕೇಶನ್ ನೋಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಟೆಂಟೇಟಿವ್ ಪರೀಕ್ಷಾ ದಿನಾಂಕ ಕೊಟ್ಟಿದ್ದಾರೆ 5/11/2023 ಈ ಎಕ್ಸಾಮ್ ಆಗಲಿದೆ. ಅಂದ್ರೆ ಇವತ್ತಿಂದ ನೀವು ಲೆಕ್ಕ ಹಿಡಿದ್ರಿ ಅಂದ್ರೆ, ನೋಟಿಫಿಕೇಶನ್ ಅಧಿಸೂಚನೆ ಆದಾಗಿಂದ ಅಂದ್ರೆ 28ನೇ ತಾರೀಕಿನ ಅಧಿಸೂಚನೆ ಆಗಿದ್ದು 28 ಆಗಸ್ಟ್ಗೆ. ಸೊ ಅಲ್ಲಿಂದ ಲೆಕ್ಕ ಹಿಡಿದ್ರೆ ಅಂದ್ರೆ ಎಕ್ಸಾಕ್ಟ್ 70 ದಿನಗಳು ಇದೆ ಸ್ನೇಹಿತರೆ. ಆ 70 ದಿನಗಳು ಇದು ಟೆಂಟೇಟಿವ್ ಎಕ್ಸಾಮ್ ಡೇಟ್ ಇದೆ. ಬಟ್ ನೀವು ತಯಾರಾಗಿರ್ಬೇಕು. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಆಪರ್ಚುನಿಟಿ ಬಂದಾಗ ನೀವು ರೆಡಿ ಆಗಿರ್ಬೇಕು ಅಂತ. ಸೊ ಈಗ ಆಪರ್ಚುನಿಟಿ ಬಂದಿದೆ ಸ್ನೇಹಿತರೆ, ಒಳ್ಳೆ ಡಿಪಾರ್ಟ್ಮೆಂಟ್, ಒಳ್ಳೆ ಹುದ್ದೆಗೆ ನೀವು ಹೋಗ್ಬೋದು. ಸೊ ಸುಮಾರು ಜನ ಈ ವರ್ಷ ಡಿಗ್ರಿ ಔಟ್ಪುಟ್ ಇರ್ತೀರಾ. ಸೊ ಸುಮಾರು ಜನ ಎಕ್ಸಾಮ್ಸ್ ಗೆ ಕಾಯ್ತಿರ್ತೀರಾ. ಯಾಕಂದ್ರೆ ಕೋವಿಡ್ ನಂತರದಲ್ಲಿ 2020 ನಂತರದಲ್ಲಿ ತುಂಬಾ ಕಡಿಮೆ ಅಧಿಸೂಚನೆ ಆಗಿದ್ದಂತದ್ದು, ಮತ್ತೆ ಪರಿಪೂರ್ಣವಾಗಿ ಒಂದು ನೇಮಕಾತಿ ಆಗಿದ್ದು ತುಂಬಾ ಕಡಿಮೆ ಎಕ್ಸಾಮ್ಸ್ ಆಗಿದಾವೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಇದು. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ ವಾಣಿಜ್ಯ ತೆರಿಗೆ ಇಲಾಖೆ ಅಡಿಯಲ್ಲಿ 230 ಪೋಸ್ಟ್ ಅನ್ನ ಮಾಡ್ತಿದ್ದಾರೆ. ಸೊ ಇನ್ನೇದಕ್ಕೆ ತಡ ಫ್ರೆಂಡ್ಸ್, ನಾವು ಒಂದೊಂದೇ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸೊ ನೀವು ಇಲ್ಲಿ ನೋಟಿಫಿಕೇಶನ್ಸ್ ಅಲ್ಲಿ ನೋಡಬಹುದು, ಏನಂತ ಹೇಳಿದ್ರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಪ್ರಾರಂಭ ದಿನಾಂಕ ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಸರ್ ಅಂತ ಹೇಳಿದ್ರೆ, 1 ಸೆಪ್ಟೆಂಬರ್ 2023. ಇನ್ನೇನು ಸೆಪ್ಟೆಂಬರ್ 1ನೇ ತಾರೀಕಿಂದ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೀವು ಕೆಪಿಎಸ್ಸಿ ವೆಬ್ಸೈಟ್ ಗೆ ನೀವು ಹೋದ್ರಿ ಅಂದ್ರೆ ಅದ್ರ ಮುಖಾಂತರ ನೀವು ಏನು ಅಪ್ಲಿಕೇಶನ್ಸ್ ನ ತುಂಬೋದಾಗಿರುತ್ತೆ. ಸೊ ಕೊನೆ ಮಟ್ಟ ತನಕ ಉಳಿಸ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ, ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ ನಿಮ್ಮ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ ನೀವು ಅಪ್ಲಿಕೇಶನ್ ತುಂಬಬೇಕಾಗಿರೋದ್ರಿಂದ ಶುರುವಿನಲ್ಲೇ ನೀವು ಅಪ್ಲಿಕೇಶನ್ ಅನ್ನ ತುಂಬಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಬಹಳ ಸೂಕ್ತವಾಗಿರುತ್ತೆ. ಹಾಗಾದ್ರೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗಿದೆ ಅಂದ್ರೆ 30 ಸೆಪ್ಟೆಂಬರ್. ಕೇವಲ ಒಂದು 28 ಡೇಸ್ ಅಥವಾ ಒಂದು 30 ದಿನಗಳ ಕಾಲ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಅನ್ನ ತುಂಬಕ್ಕೆ. ಸೊ ಸೆಪ್ಟೆಂಬರ್ 1ನೇ ತಾರೀಕಿಗೆ ಅಪ್ಲಿಕೇಶನ್ ನ ತುಂಬಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ 30ನೇ ತಾರೀಕಿಗೆ ಎಂಡ್ ಆಗತ್ತೆ. ಎಕ್ಸಾಮ್ ಕೂಡ ನೋಡಿ, ನಿಮ್ಗೆ ಗೊತ್ತಿರಬಹುದು, ನಮ್ಮ ಕೆಪಿಎಸ್ಸಿಯ ಹೊಸ ರೂಲ್ಸ್ ಪ್ರಕಾರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಎಲ್ಲರೂ ಕೂಡ ಬರೀಲೇಬೇಕು. ಸರ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದೀನಿ, SSLC ಮಟ್ಟ ತನಕ, ಅದ್ಯಾವ್ದು ಕನ್ನಡ ಮಾಧ್ಯಮದಲ್ಲಿ ಓದಿನಿ, ಅದ್ಯಾವ್ದು ಲೆಕ್ಕಕ್ಕೆ ಬರಲ್ಲ ಸ್ನೇಹಿತರೆ. ಕಡ್ಡಾಯವಾಗಿ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಬರೀಲೇಬೇಕು. ಸೊ ಹಾಗಾಗಿನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕನ್ನಡ ಭಾಷಾ ಪರೀಕ್ಷೆ 4/11/2023. ಇದಕ್ಕಿಂತ ಮುಂಚೆ ಆದಂತ ಎಕ್ಸಾಮ್ಸ್ ಅಲ್ಲಿ ಏನು ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿತ್ತು ಅಥವಾ ಬೇರೆ ಬೇರೆ ಕೆಪಿಎಸ್ಸಿ ಮುಖಾಂತರ ನೇಮಕಾತಿ ಆಗಿತ್ತು, ನೀವು ಅವಾಗ ಕಡ್ಡಾಯ ಕನ್ನಡ ಬರ್ದಿದ್ದೀರಾ ಅಂತ ಹೇಳಿದ್ರೆ, ಅದರ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ, ಅಂದ್ರೆ 2022 ಈ ಕಡೆ ಆದಂತಹ ನೇಮಕಾತಿಯಲ್ಲಿ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರ್ದು ನೀವು ಉತ್ತೀರ್ಣರಾಗಿದ್ರೆ, ಆ ಸರ್ಟಿಫಿಕೇಟ್ ಇತ್ತು ಅಂದ್ರೆ ನೀವು ಈ ಎಕ್ಸಾಮ್ ನ ನೀವು ಸ್ಕಿಪ್ ಮಾಡಬಹುದು. ಬಟ್ ಯಾರು ಬರ್ದಿಲ್ಲ, ಅವರು ಮೊಟ್ಟ ಮೊದಲ ಬಾರಿಗೆ ಬರಿತಾ ಇದ್ದೀರಾ ಅಂದ್ರೆ 2022 ಈ ಕಡೆ ಕಡ್ಡಾಯ ಕನ್ನಡ ಬರ್ದಿಲ್ಲ, ಅವರು ಕಂಪಲ್ಸರಿಲಿ ಈ ಕನ್ನಡ ಭಾಷೆ ಪರೀಕ್ಷೆನ ಬರೀಲೇಬೇಕು. ಸೊ ಇದು 150 ಅಂಕಗಳಿಗೆ ಇದಿರುತ್ತೆ. ಮಿನಿಮಮ್ 50 ಅಂಕಗಳನ್ನ ಪಾಸಿಂಗ್ ಮಾರ್ಕ್ಸ್ ನಲ್ಲಿ ಇಟ್ಟಿರ್ತಾರೆ. ಅದರಲ್ಲಿ ಎಲ್ಲಾ ರೀತಿ ಇರುತ್ತೆ, ಪ್ರಬಂಧ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ, ಗಾದೆ ಮಾತು ವಿಸ್ತರಿಸಿ ಇರುತ್ತೆ, ಗ್ರಾಮರ್ ಪಾರ್ಟ್, ಕಾಂಪ್ರಹೆನ್ಷನ್, ವೊಕ್ಯಾಬುಲರಿ ಎಲ್ಲ ರೀತಿ ಕವರ್ ಮಾಡಿ ಕೊಟ್ಟಿರ್ತಾರೆ. ಸೊ ಈ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ಯಾಕೆ ಬರಿಬೇಕು ಅಂತ ಸುಮಾರು ಜನ ಕೇಳ್ಬೋದು. ಯಾಕೆ ಬರಿಬೇಕಂದ್ರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, KPTCL ನೇಮಕಾತಿ ಆದಾಗ
ಮೊದಲ 10 ರ್ಯಾಂಕ್ ಹೊರ ರಾಜ್ಯದವರು ತೆಗೆದಿದ್ದ ಆಗಿತ್ತು. ಸೊ ಹಾಗಾಗಿ ನಮ್ಮ ಕನ್ನಡಿಗರಿಗೆ ಹೆಚ್ಚು ಅವಕಾಶ ಸಿಗ್ಲಿ ಅಂತ ಈ ರೀತಿಯಾದಂತಹ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಇಟ್ಟಿದ್ದಾರೆ. ಸೊ ಇದನ್ನು ನೀವು ಬರೀಲೇಬೇಕು ಕಂಪಲ್ಸರಿ. ಸೊ ಮೊದಲನೇ ಪೇಪರ್ 4 ನವೆಂಬರ್ಗೆ ಟೆಂಟೇಟಿವ್ ಆಗಿ ಇರಬಹುದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವಾಣಿಜ್ಯ ತೆರಿಗೆಯ ಪರಿವೀಕ್ಷಕರು ಅನ್ನೋದೇನಿದೆ, ಸೊ ಇದಕ್ಕೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯಾವಾಗ ಬರೀಬಹುದು ಅಂದ್ರೆ 5 ನವೆಂಬರ್. ಸೊ ತುಂಬಾ ಕಡಿಮೆ ಡೇಸ್ ಇದೆ ಸ್ನೇಹಿತರೆ. ನೀವು ಸೂಕ್ತ ರೀತಿ ತಯಾರಿ ಮಾಡಿದ್ರಿ ಅಂತ ಹೇಳಿದ್ರೆ ಈ ಗ್ರೂಪ್ ಸಿ ಎಕ್ಸಾಮ್ ಅನ್ನ ಈಸಿಲಿ ಕ್ಲಿಯರ್ ಮಾಡಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಇನ್ನು ಇದರ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಇನ್ನು ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಕೊಟ್ಟಿದ್ದಾರೆ ಶುಲ್ಕ. ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕ್ತಿರುವಂತಹ ಅಭ್ಯರ್ಥಿಗಳಿಗೆ 600 ರೂಪಾಯಿಗಳನ್ನ ನಿಗದಿಪಡಿಸಲಾಗಿದೆ. ಇನ್ನು ಒಬಿಸಿ ಅಂತ ಏನ್ ಕರಿತೀವಿ 2A 2B 3A 3B ಅಂತ ಒಬಿಸಿ ಕ್ಯಾಟಗರಿ ಸ್ಟೂಡೆಂಟ್ಸ್ ಗೆ 300 ರೂಗಳ ಏನು ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಕ್ಯಾಟಗರಿ 1 ಅಂತ ಏನ್ ಕರಿತೀವಿ, ಸೊ ಅವರಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಆದ್ರೆ ಒಂದಿಷ್ಟು ಏನು ಶುಲ್ಕವನ್ನ ಕಡ್ಡಾಯವಾಗಿ ಪಾವತಿಸಬೇಕು. ಮತ್ತೆ ಅವರಿಗೆ ಒಂದು ಪ್ರೊಸೆಸಿಂಗ್ ಚಾರ್ಜ್ ಅಂತ ಒಂದು 35 ರೂಪಾಯಿನೋ ಕಟ್ ಆಗತ್ತೆ. ಬಟ್ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ ಅಪ್ಲಿಕೇಶನ್ ಗೆ SC ST ಮತ್ತು ಕ್ಯಾಟಗರಿ 1 ಅವರಿಗೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದೀರಾ ಅಂತ ಹೇಳಿದ್ರೆ ಅವರಿಗೆ 50 ರೂಪಾಯಿಗಳ ಫೀಸ್ ಇರುತ್ತೆ. ಸೊ ನಿಮ್ಗೆ ಈಗ ಫೀಸ್ ಬಗ್ಗೆ ಎಷ್ಟಿದೆ ಅಂತ ಗೊತ್ತಾಗಿದೆ. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಮತ್ತು ಏನು ಎಕ್ಸಾಮ್ ಯಾವಾಗ ಇರಬಹುದು ಟೆಂಟೇಟಿವ್ಲಿ ಅನ್ನೋದು ಗೊತ್ತಾಗಿದೆ. ಈಗ ನಿಮ್ಗೆ ಫೀಸ್ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ನಾವು ಹೋಗ್ತಾ ಹೋಗ್ತಾ ಸಿಲೆಬಸ್ ಏನಿರುತ್ತೆ ಪ್ರತಿಯೊಂದು ವಿಚಾರಗಳನ್ನ ಕೂಡ ತಿಳ್ಕೊಳ್ತಾ ಹೋಗೋಣ. ಇನ್ನು ಸ್ನೇಹಿತರೆ ಆಯ್ಕೆ ವಿಧಾನವನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನೋಡಿ, ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಉಪನಿಯಮ 7 ಪ್ರಕಾರ ಈ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೀಬೇಕು. ಸೊ ಗರಿಷ್ಠ 150 ಒಂದು ಪ್ರಶ್ನೆ ಪತ್ರಿಕೆಯನ್ನ ಬರೀಬೇಕು. 50 ಅಂಕಗಳನ್ನ ಕನಿಷ್ಠ ಗಳಿಸಲೇಬೇಕು. ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ SSLC ಹಂತದ ಪ್ರಥಮ ಭಾಷೆ ಕನ್ನಡವನ್ನ ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧತೆ ಮಾಡುವಂತದ್ದು ಉತ್ತಮ ಅಂತ ಹೇಳ್ಬಿಟ್ಟು ಏನು ಇಲಾಖೆ ಪ್ರಕಟಿಸಿದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಈಗ ಒಂದಿಷ್ಟು ಕ್ಲಾರಿಫೈ ಆಗಿದೆ ಅನ್ಸುತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ. ಈಗ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇರುತ್ತೆ, ಎಷ್ಟು ಅಂಕಗಳಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ ಇಲ್ಲಿ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಇದು KPS ಇಂದ ನಡೆಯುವಂತಹ ಯಾವುದೇ ಗ್ರೂಪ್ ಸಿ ಎಕ್ಸಾಮ್ ಆದ್ರೂ ಕೂಡ ಇದೇ ಪ್ಯಾಟರ್ನ್ ಇರುತ್ತೆ. ಏನ್ ಪ್ಯಾಟರ್ನ್ ಸರ್ ಅಂತ ಹೇಳಿದ್ರೆ, ಒಂದು GK ಪೇಪರ್ ಇರುತ್ತೆ 100 ಮಾರ್ಕ್ಸ್ ಗೆ, ಇನ್ನೊಂದು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಅದು ಕೂಡ 100 ಮಾರ್ಕ್ಸ್ ಗೆ. ಆದ್ರೆ 35 ಮಾರ್ಕ್ಸ್ ಕನ್ನಡ, 35 ಮಾರ್ಕ್ಸ್ ಇಂಗ್ಲಿಷ್, 30 ಮಾರ್ಕ್ಸ್ ಕಂಪ್ಯೂಟರ್, ಒಟ್ಟಾರೆ 100 ಅಂಕಗಳಿಗೆ ಸಂವಹನ ಪೇಪರ್ ಇರುತ್ತೆ. ಸೊ ಅದೇ ತರ ಪ್ಯಾಟರ್ನ್ ನಮ್ಮ CTI ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವಾಣಿಜ್ಯ ತೆರಿಗೆಯ ಪರಿವೀಕ್ಷಕರಿಗೂ ಕೂಡ ಇರುತ್ತೆ. ಸೊ ನೀವು ಇಲ್ಲಿ ನೋಡಬಹುದು 100 ಅಂಕಗಳ ಗರಿಷ್ಠ ಅಂಕಗಳನ್ನ GK ಪೇಪರ್ ಹೊಂದಿರುತ್ತೆ. ಪ್ರತಿಯೊಂದು ಪೇಪರ್ ಅಲ್ಲೂ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ ಅಂದ್ರೆ 4ನೇ ಒಂದು ಭಾಗದಷ್ಟು ನೆಗೆಟಿವ್ ಇರುತ್ತೆ. ಅಂದ್ರೆ 0.25 ನೀವು ಗಳಿಸಿರುವ ಅಂಕಗಳಲ್ಲಿ 0.25 ಅನ್ನ ಕಳೆಯಲಾಗುತ್ತೆ. ಸೊ ನಿಮ್ಗೆ ಇವಾಗ ಎಷ್ಟು ಮಾರ್ಕ್ಸ್ ಪೇಪರ್ ಇದಾವೆ ಅಂತ ಗೊತ್ತಾಯ್ತು. ಈಗ ನಿಮ್ಗೆ ಸಿಲೆಬಸ್ ಯಾವ ತರ ಇದೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ ಇಲ್ಲಿ GK ಪೇಪರ್ ನ ಸಿಲೆಬಸ್ ಕೊಟ್ಟಿದ್ದಾರೆ. ಬಹಳ ಸೂಕ್ತವಾಗಿ ಅಥವಾ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಜನರಲ್ ಆಗಿ ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ಒಂದು 9 ಸಬ್ಜೆಕ್ಟ್ ಏನ್ ಜನರಲ್ ಆಗಿದೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ, ಸ್ಟ್ಯಾಟಿಕ್ GK, ಎನ್ವಿರಾನ್ಮೆಂಟ್, ಈ ರೀತಿ ಒಂದು ಕಾಮನ್ ಸಿಲೆಬಸ್ ಏನಿದೆ ಅದನ್ನೇ ಓದ್ಲಿಕ್ಕೆ ಕೂತ್ಕೋತಾರೆ. ಬಟ್ ನಿಮ್ಗೆ ಸಿಲೆಬಸ್ ನ ನೋಡಿ ನೀವು ಸೂಕ್ತವಾಗಿ ತಯಾರಿ ಮಾಡ್ಬೇಕಾಗುತ್ತೆ. ನೋಡಿ ಪ್ರಚಲಿತ ಘಟನೆಗಳು ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನ ನೋಡಿ ಅವ್ನು ಮೆನ್ಷನ್ ಮಾಡಿದಾನೆ. ಏನಂದ್ರೆ ಬರೀ ಕರೆಂಟ್ ಅಫೇರ್ಸ್ ಅಲ್ಲ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರುವಂತಹ ಸಾಮಾನ್ಯ ಜ್ಞಾನ. ಅಂದ್ರೆ ಏನು ಕರೆಂಟ್ ಅಫೇರ್ಸ್ ಜೊತೆ GK ಇರುತ್ತೆ. ಈಗ FIFA ವಿಶ್ವಕಪ್ ಆಯ್ತು ಅಂದ್ರೆ FIFA ವಿಶ್ವಕಪ್ ಪ್ರಚಲಿತ ಘಟನೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಸಾಮಾನ್ಯ ಜ್ಞಾನ ಮೇಲೆ ಪ್ರಶ್ನೆ ಎತ್ತುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಗಮನಿಸಬೇಕು. ಸೊ ಯಾವಾಗ್ಲೇ ನೀವು ಕರೆಂಟ್ ಅಫೇರ್ಸ್ ನ ಓದ್ತಾ, ನೀವು ಅಚೀವರ್ ಸಂಸ್ಥೆಯಲ್ಲಿ ಡೈಲಿ ದೈನಂದಿನವಾಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬರ್ತಿರೋ ಕರೆಂಟ್ ಅಫೇರ್ಸ್ ನಾನು ನೋಡಿರ್ಬೋದು, ಅಥವಾ ನಮ್ಮಲ್ಲಿ ನಡೆಯುವಂತ ಡೈಲಿ ಕ್ವಿಜ್ ಆದ್ರೂ ನೋಡಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುವಂತ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನಾದ್ರೂ ನೋಡಿರ್ಬೋದು. ಎಲ್ಲರೂ ಕೂಡ ಅದೇ ರೀತಿ ಹೇಳ್ತಾರೆ. ಏನಂದ್ರೆ ಕರೆಂಟ್ ಅಫೇರ್ಸ್ ನ ಒಂದು ಹೇಳ್ತಾ ಇದೀರಾ ಅಂದ್ರೆ ಅದು ಸುತ್ತಮುತ್ತಲ ಎಲ್ಲ GK ಪ್ರಶ್ನೆಗಳನ್ನ ಕೂಡ ಕವರ್ ಮಾಡಿ ಓದ್ಬೇಕು. ಸೊ ಚಂದ್ರಯಾನ್ 3 ಆಯ್ತು. ಸೊ ಚಂದ್ರಯಾನ್ 3 ಆದ ತಕ್ಷಣ ನೀವು ಇಸ್ರೋ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ಯಾವ ರೀತಿ ಆರ್ಬಿಟ್ ಗಳಿರ್ತಾವೆ, ಸೊ ಅಥವಾ ಏನು ಸೈನ್ಸ್ ಅಂಡ್ ಟೆಕ್ ಭಾಗ ಬರುತ್ತೆ, ಅದಕ್ಕೆ ಸ್ಪೇಸ್ ಟೆಕ್ನಾಲಜಿ ಭಾಗ ಬರುತ್ತೆ, ಅದನ್ನ ನೀವು GK ಅಲ್ಲಿ ಓದ್ಕೋಬೇಕಾಗುತ್ತೆ. ಇನ್ನು ನೋಡಿ ಸಾಮಾನ್ಯ ವಿಜ್ಞಾನ ವಿಷಯಗಳು, ಜನರಲ್ ಸೈನ್ಸ್ ಅಂತ ಕರಿತೀವಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ 4 ಭಾಗವನ್ನ ಇದರಲ್ಲಿ ಕವರ್ ಮಾಡಿರ್ತಾರೆ. ಸೊ ಸಾಮಾನ್ಯ ವಿಜ್ಞಾನ ವಿಷಯಗಳನ್ನ ಕೂಡ ನೀವು ಕವರ್ ಮಾಡಬೇಕಾಗುತ್ತೆ. ಇನ್ನು ಭೂಗೋಳ ಶಾಸ್ತ್ರದ ವಿಷಯಗಳು ಅಂದ್ರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನೀವು ಓದ್ಕೋಬೇಕಾಗತ್ತೆ. ಇನ್ನು ಸಾಮಾನ್ಯ
ಸಮಾಜ ವಿಜ್ಞಾನ ವಿಷಯಗಳು ಅಂದ್ರೆ ಏನಂದ್ರೆ ಸೋಷಿಯಲ್ ಸೈನ್ಸಸ್ ಅಂತ ಏನ್ ಕರಿತೀವಿ ಅದನ್ನ ಕೂಡ ಕೇಳ್ತಾರೆ. ಇನ್ನು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು. ನೋಡಿ, ಭಾರತ ಸಮಾಜ ಸೊಸೈಟಿ ಏನಿದೆ ಅದರ ಒಂದು ಬೆಳವಣಿಗೆ ಮೇಲೆ ಕೂಡ ಪ್ರಶ್ನೆಗಳನ್ನ ತೆಗಿತೀವಿ ಅಂತ. ಇನ್ನು ಬಹಳ ಪ್ರಮುಖ ನೋಡ್ಬೋದು ನೀವು, ಭಾರತ ಮತ್ತು ಕರ್ನಾಟಕ ಇತಿಹಾಸವನ್ನ ನಿಮ್ಗೆ ಸಿಲೆಬಸ್ ನಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಭಾರತದ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀತಾ ಇಂಡಿಯನ್ ಹಿಸ್ಟ್ರಿನ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಬಟ್ ನೀವು ಕರ್ನಾಟಕ ಪರೀಕ್ಷೆ ಬರೀತಿರೋದ್ರಿಂದ, ಅಂದ್ರೆ ಕನ್ನಡ KPSC ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪರೀಕ್ಷೆ ಬರೀತಿರೋದ್ರಿಂದ, ಸೊ ಕರ್ನಾಟಕದಲ್ಲಿ ನಿಮಗೆ ನೇಮಕಾತಿ ಆಗೋದ್ರಿಂದ ನಿಮಗೆ ಕರ್ನಾಟಕ ಇತಿಹಾಸದ ಬಗ್ಗೆ ವಿಚಾರ ಗೊತ್ತಿರಬೇಕಾಗುತ್ತೆ. ಸೊ ಅದು ಕೂಡ ನಿಮಗೆ ಸಿಲೆಬಸ್ ನಲ್ಲಿ ಇರುತ್ತೆ. ಸೊ ಇನ್ನು ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನೆನ್ಸ್ ಅಂತ ಕರಿತೀವಿ, ಅದು ಕೂಡ ನಿಮಗೆ ಸಿಲೆಬಸ್ ನಲ್ಲಿ ಇರುತ್ತೆ. ಇನ್ನು ಪ್ರಾಯೋಗಿಕ ಜ್ಞಾನ, ಬೌದ್ಧಿಕ ಸಾಮರ್ಥ್ಯ ವಿಷಯಗಳು SSLC ಮಟ್ಟದ್ದು, ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ HCF LCM ಆಗಿರ್ಬೋದು, ಆತರ ಬೇಸಿಕ್ ಫಂಡಮೆಂಟಲ್ಸ್ ಇಂದ SSLC ಮಟ್ಟದ ತನಕ ಏನು ಫ್ಯಾಕ್ಟರೈಸೇಷನ್ ಏನೇನ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಅನ್ನ ಕೇಳ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದನ್ನ ಯಾಕೆ ನಾನು ನಿಮಗೆ ಎಲ್ಲದನ್ನ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಿಲೆಬಸ್ ಅನ್ನ ಸೂಕ್ಷ್ಮ ರೀತಿಯಲ್ಲಿ ನೋಡ್ಬೇಕು, ಅದೇ ರೀತಿ ತಯಾರಿಯನ್ನ ಮಾಡ್ಬೇಕು. ಸಮಯ ವ್ಯರ್ಥ ಮಾಡಿಕೆ ಸಮಯ ಇಲ್ಲ. ಯಾಕಂತ ಅಂದ್ರೆ ಕೇವಲ 70 ದಿನಗಳು ಮಾತ್ರ ಇದೆ ಈ ಟೆಂಟೇಟಿವ್ ಎಕ್ಸಾಮ್ ಇರುವಂತದ್ದು. ಸೊ ಹಾಗಾಗಿ ಇನ್ನು ನೋಡ್ಬೋದು, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಅಂದ್ರೆ ಕಲ್ಚರಲ್ ಹೆರಿಟೇಜ್ ಆಫ್ ಕರ್ನಾಟಕ ಅಂತ ಕರಿತೇವೆ. ಸೊ ಐತಿಹಾಸಿಕ ಸ್ಥಳಗಳಾಗಿರ್ಬೋದು, ಸೊ ಅದ್ರ ಮೇಲೆ ಇರುವಂತಹ ಇತಿಹಾಸದ ವಿಚಾರಗಳಾಗಿರ್ಬೋದು, ಸೊ ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತ. ಇನ್ನು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಅಂತ ಹೇಳ್ಬಿಟ್ಟು. ನೋಡಿ, ಭೂ ಸುಧಾರಣೆ ಮೇಲೆ ಏನಾದ್ರೂ ಕ್ವಶನ್ ಬಂದಾಗ ಅಯ್ಯೋ ಇದು ಯಾವ್ದೋ ಔಟ್ ಆಫ್ ಸಿಲೆಬಸ್ ಇಂದ ಕೇಳಿದಾನೆ ಅಂತ ಇಲ್ಲ ಸ್ನೇಹಿತರೆ, ಅದು ಸಿಲೆಬಸ್ ನಲ್ಲಿದೆ. ಸೊ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಾದಂತಹ ಭೂ ಸುಧಾರಣಾ ಚಳುವಳಿಗಳೇನಿದೆ ಅದ್ರ ಮೇಲೆ ಕೂಡ ಪ್ರಶ್ನೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆಗಳಾಗಿರ್ಬೋದು, ಸಂಬಂಧಪಟ್ಟಂತಹ ಒಂದು ಏನು ಮಸೂದೆಗಳಾಗಿರ್ಬೋದು, ಅದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಇನ್ನು ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯ, ಪ್ರಸ್ತುತ ಸ್ಥಿತಿಗತಿ ಕುರಿತು. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಕರ್ನಾಟಕದ ಆರ್ಥಿಕತೆ ಎಷ್ಟಿದೆ, ಬಜೆಟ್ ಆಗಿರುತ್ತೆ, ಬಜೆಟ್ ಆರ್ಥಿಕ ಸಮೀಕ್ಷೆ ಆಗಿರುತ್ತೆ ಕರ್ನಾಟಕದ್ದು. ಸೊ ಅದ್ರ ಮೇಲೆ ನಿಮ್ಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೊಡಲಾಗುತ್ತೆ. ಇನ್ನು ನೀವು ಸಿಲೆಬಸ್ ನೋಡ್ತಾ ಹೋದ್ರೆ ಇಲ್ಲೊಂದು ಸೂಕ್ತ ರೀತಿಯಲ್ಲಿ ನೋಡ್ಬೇಕು. ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಪರ್ಟಿಕ್ಯುಲರ್ಲಿ KPSC ಇಂದ ಈ ವಿಚಾರವನ್ನ ನಿಮಗೆ ಕೇಳಲಾಗುತ್ತೆ. ಏನು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತೆ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಮೇಲೆ ಕೂಡ ನಿಮಗೆ ಪ್ರಶ್ನೆ ಬರುತ್ತೆ. ನೀವು ಅನ್ಕೊಂಡಿರ್ತೀರಾ ಸರ್ ಬರೀ PDOಗಲ್ವಾ ಕೇಳೋದಿದ್ನ, ಇಲ್ಲೇನ್ ಕೇಳ್ತಾರೆ ಅಂತ. ಇಲ್ಲ ಸ್ನೇಹಿತರೆ, ಗ್ರಾಮೀಣಾಭಿವೃದ್ಧಿ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ. ನೀವು ರೀಸೆಂಟ್ ಆದಂತ ಎಕ್ಸಾಮ್ ಅಲ್ಲಿ ನಿಮಗೆ ಗೊತ್ತಿರಬಹುದು, ಜಲ್ ಜೀವನ್ ಮಿಷನ್ ಕರ್ನಾಟಕದ ಯಾವ ಇಲಾಖೆಯಿಂದ ಬರುತ್ತೆ ಅಂತ ಕೇಳಿದ್ರು ಪ್ರಶ್ನೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದಾನೇ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ ಎಲ್ಲ ವಿಚಾರಗಳು. ಸಿಲೆಬಸ್ ಕೂಡ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ವಿಷಯಗಳು ತುಂಬಾ ವಿಚಾರಗಳಿದಾವೆ. ಉದಾಹರಣೆಗೆ ಈ CCTNS ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್. ಅಥವಾ ಈಗ ನಿಮ್ಗೆ ಗೊತ್ತಿರಬಹುದು ನಮ್ಮ ಶಿವಮೊಗ್ಗದಲ್ಲಿ ಏನು ಯಾವ ರೀತಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿದ್ದಾರೆ, ಸೊ ಯಾವ ರೀತಿ ಟ್ರಾಫಿಕ್ ರೂಲ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಈ ರೀತಿ ನಿಮಗೆ ಗೊತ್ತಿರುತ್ತೆ ವಿಚಾರಗಳು. ಸೈನ್ಸ್ ಅಂಡ್ ಟೆಕ್ನಾಲಜಿನ ದೈನಂದಿನ ಬಳಕೆಯಲ್ಲಿ ಉತ್ತಮ ಆಡಳಿತಕ್ಕೋಸ್ಕರ ಬಳಸ್ತಿರುವಂತದ್ದು. ಸೊ ಅದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಅದ್ರ ಮೇಲೆ ಇರುವಂತಹ ಒಂದಿಷ್ಟು ವಿಚಾರಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಇನ್ನು ಕರ್ನಾಟಕ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯ, ಎನ್ವಿರಾನ್ಮೆಂಟ್ ಬಗ್ಗೆ ನಿಮಗೆ ಕೇಳಲಾಗುತ್ತೆ. ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕಕ್ಕೆ ನಮ್ಮ ಪಶ್ಚಿಮ ಘಟ್ಟ ಇದೆ, ಮತ್ತೆ ಯಾವ ರೀತಿಯಾದಂತಹ ಏನು ಪ್ರಾಣಿಗಳಿದಾವೆ ಅದ್ರ ಮೇಲೆ ಸಂಬಂಧಿತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳನ್ನ ಮೇಲೆ ಕೂಡ ನಿಮಗೆ ಪ್ರಶ್ನೆ ಬರುತ್ತೆ. ನೀವು ನೋಡಿರ್ತೀರಾ ಏನಂದ್ರೆ ಸರ್ ಸೋಶಿಯಾಲಜಿ ಕ್ವಶನ್ ಎಲ್ಲ ಕೇಳ್ಬಿಟ್ಟವ್ರೆ ಸರ್, ಇದೆಲ್ಲ ಸಿಲೆಬಸ್ ಅಲ್ಲಿ ಇರಲಿಲ್ಲ ಸರ್ ಅಂತ ಹೇಳ್ತೀರಾ. ಅವು ಕೂಡ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನೆಲ್ಲ ಕೇಳಿರ್ತಾರೆ. ನೋಡಿ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ನಿರ್ದಿಷ್ಟಪಡಿಸಲಾದಂತಹ ಒಂದು ಸಬ್ಜೆಕ್ಟ್ ಅಲ್ಲಿ ಕೇಳಲಾಗುತ್ತೆ. 100 ಅಂಕಗಳಿಗೆ ನಾನು ಏನ್ ಹೇಳಿದೆ, 2 ಪೇಪರ್ ಇರುತ್ತೆ. ಒಂದು ಜಿಕೆ ಪೇಪರ್ ಸಿಲೆಬಸ್ ನ ಹೇಳಿದೀನಿ. ಈಗ ಕಮ್ಯುನಿಕೇಶನ್ ಪೇಪರ್ ನೋಡಿ, ಸಾಮಾನ್ಯ ಕನ್ನಡ 35 ಅಂಕಗಳಿಗೆ, ಸಾಮಾನ್ಯ ಇಂಗ್ಲಿಷ್ 35 ಅಂಕಗಳಿಗೆ, ಕಂಪ್ಯೂಟರ್ ಜ್ಞಾನ 30 ಅಂಕಗಳಿಗೆ. ಈ ರೀತಿ 100 ಅಂಕಗಳಿಗೆ ಒಟ್ಟಾರೆ ತೆಗೆಯುತ್ತೆ. ಜಿಕೆ ಪೇಪರ್ ಸ್ವಲ್ಪ ಕಠಿಣ ಬರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನೀವು ಕಮ್ಯುನಿಕೇಶನ್ ಪೇಪರ್ಗೆ ಹೆಚ್ಚು ಫೋಕಸ್ ಮಾಡಿದ್ರೆ 200ಕ್ಕೆ ನೀವು ಅಟ್ಲೀಸ್ಟ್ ಒಂದು 127 ಪ್ಲಸ್ ಸ್ಕೋರ್ ಮಾಡ್ತಿದ್ದೀರಾ ವಿತ್ ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳಿದ್ರೆ, ಆ 230 ಪೋಸ್ಟ್ ಏನಿದೆ ಅದರಲ್ಲಿ ನಿಮ್ಮ ಹೆಸರು 1:3 ಪಟ್ಟಿ ಮಾಡಿದಾಗ ನಿಮ್ಮ ಹೆಸರು ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಗಮನಿಸಬೇಕು ನೀವು ಯಾವ ರೀತಿ ನೀವು ಎಫರ್ಟ್ ಹಾಕ್ಬೇಕು ಅಂತ. ಯಾಕಂದ್ರೆ ಜಿಕೆ ಪೇಪರ್ ಕೂಡ ಅಷ್ಟೇ, ಯಾಕಂದ್ರೆ ಎಲ್ಲ ಸಬ್ಜೆಕ್ಟ್ಗೂ ಕೂಡ ನೀವು ಮಾನ್ಯತೆ ಕೊಡಬೇಕು, ಎಲ್ಲದಕ್ಕೂ ಕೂಡ ಈಕ್ವಲ್ ವೇಟೇಜ್ ಕೊಟ್ಟಿರ್ತಾರೆ. ಸೊ ಕರೆಂಟ್ ಅಫೇರ್ಸ್ ಓದಬೇಕು, ಅದ್ರ ಜೊತೆಗಿರೋ ಜಿಕೆ ನ ಓದಬೇಕು, ಹಾಗೇನೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ರೀತಿ ಎಲ್ಲ ಕೋರ್ ಸಬ್ಜೆಕ್ಟ್ ಗಳನ್ನ ನೀವು ಮುಟ್ಟಿರ್ಬೇಕು. ಜೊತೆಗೆ ಲ್ಯಾಂಗ್ವೇಜ್ ಪೇಪರ್ ಕೂಡ ಸುಮಾರು ಜನಕ್ಕೆ ಕನ್ನಡ ಸುಲಭ ಆಗುತ್ತೆ, ಒಬ್ಬೊಬ್ಬರಿಗೆ ಇಂಗ್ಲಿಷ್ ಕಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಕಂಪ್ಯೂಟರ್ ಕಷ್ಟ ಆಗುತ್ತೆ. ಸೊ ಅವರ ವಿಭಿನ್ನ ಬ್ಯಾಕ್ ಗ್ರೌಂಡ್ ಮುಖಾಂತರ ಅವರಿಗೆ ಒಂದೊಂದು ಸಬ್ಜೆಕ್ಟ್ ಕಷ್ಟ ಆಗುತ್ತೆ. ಬಟ್
ಇಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂದ್ರೆ ಎಲ್ಲರಿಗೂ ಕೂಡ ಈಕ್ವಲ್ ರೇಸ್ ತರ ಇರುತ್ತೆ. ಯಾರು ಸೈನ್ಸ್ ಓದಿರ್ತಾರೆ ಅವ್ರಿಗೆ ಹ್ಯುಮ್ಯಾನಿಟೀಸ್ ಕಷ್ಟ ಆಗ್ಬೋದು, ಯಾರಿಗೆ ಹ್ಯುಮ್ಯಾನಿಟೀಸ್ ಕಷ್ಟ ಇರುತ್ತೆ ಅವರಿಗೆ ಸೈನ್ಸ್ ಕಷ್ಟ ಆಗ್ಬೋದು. ಸೊ ಈ ರೀತಿ ನಿಮಗೆ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಹಾಗಾಗಿ ಗಮನಿಸಬೇಕು. ಸೊ ಎಲ್ಲ ತರ ಸಿಲೆಬಸ್ ಕೂಡ ಇದೆ. ಇಲ್ಲಿ ಒಂದು ನಿಮಗೆ ಕ್ವಶನ್ ಕೂಡ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ, ನೀವು ಇದನ್ನ ಗಮನಿಸಬೇಕು. ಏನಂದ್ರೆ ಸದರಿ ಹುದ್ದೆಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯು ಆಫ್ಲೈನ್ OMR ಮಾದರಿಯಲ್ಲಿ ಕೂಡ ಮಾಡಬಹುದು ಅಥವಾ ಆನ್ಲೈನ್ CBRT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ಕೂಡ ಮಾಡಬಹುದು. ಆದ್ರೆ ಇದನ್ನ ಪರೀಕ್ಷೆ ನಡೆಸುವಂತ ತೀರ್ಮಾನ ಆಯೋಗದ್ದೇ ಆಗಿರುತ್ತೆ ಸ್ನೇಹಿತರೆ. ನೀವು ಎರಡಕ್ಕೂ ಕೂಡ ರೆಡಿ ಆಗಿರ್ಬೇಕು. ಅಕಸ್ಮಾತ್ ಆನ್ಲೈನ್ CBRT ಮಾಡೋದಾದ್ರೆ ಅದಕ್ಕೆ ಮಾಕ್ ಟೆಸ್ಟ್ ಅನ್ನು ಕೂಡ ತೆಗೆದುಕೊಳ್ಳಕ್ಕೆ ಲಿಂಕ್ ಅನ್ನ ನೀಡಲಾಗುತ್ತೆ ಅಂತ ಹೇಳ್ಬಿಟ್ಟು ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಸೊ ನಿಮಗೆ ಗೊತ್ತಿರಬಹುದು, ಜನವರಿ 7, 2023 KPSC ಇಂದ ಮಾಕ್ ಎಕ್ಸಾಮ್ ಅನ್ನ ಮಾಡಲಾಗಿತ್ತು. 2000 ಅಭ್ಯರ್ಥಿಗಳಿಗೆ ಮಾತ್ರ ಈ ಮಾಕ್ ಎಕ್ಸಾಮ್ ಅನ್ನ ಮಾಡಲಾಗಿತ್ತು. ಸೊ ಅದರ ರಿಸಲ್ಟ್ಸ್ ಆಧಾರಿತದ ಮೇಲೆ ಸೊ ಮುಂಬರುವಂತಹ KPSC ನೇಮಕಾತಿ ಅದರ ಆಫ್ಲೈನ್ OMR ಅಥವಾ ಆನ್ಲೈನ್ CBRT ಕೂಡ ಆಗ್ಬಹುದು ಸ್ನೇಹಿತರೆ. ಸೊ ಅದಕ್ಕೂ ಕೂಡ ನೀವು ತಯಾರಾಗಿರ್ಬೇಕು. ಸೊ ಇದು ಗಮನದಲ್ಲಿ ಇರ್ಲಿ. ಇನ್ನು ಸ್ನೇಹಿತರೆ, ನಿಮಗೆ ಎಲ್ಲರೂ ಕುತೂಹಲದಿಂದ ಕಾಯ್ತಿರುವಂತಹ ಸರ್ ಇದಕ್ಕೆ ಯಾವ ರೀತಿ ಶೈಕ್ಷಣಿಕ ವಿದ್ಯಾ ಅರ್ಹತೆ ಇರಬೇಕು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಸುಮಾರು ಜನ ಸರ್ ನಾನು ಕನ್ನಡ ಕಾಂಬಿನೇಷನ್ ಓದಿನಿ ಸರ್, CT ಅಪ್ಲಿಕೇಶನ್ ಹಾಕಕ್ ಬರುತ್ತಾ ಸರ್, ಸರ್ ನಾನು BSc ಓದಿದೀನಿ ಸರ್ ನನಗೆ ಹಾಕಕ್ ಬರುತ್ತಾ ಸರ್ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಾನು ನಿಮ್ಗೆ ಎಲ್ಲರಿಗೂ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನೋಡಿ. ಸೊ ಇದು ಗ್ರೂಪ್ C ಅಂತದ ಹುದ್ದೆಗಳಾಗಿದೆ. 230 ಹುದ್ದೆಗಳಿದಾವೆ. ಇದರ ಪೋಸ್ಟ್ ಕೋಡ್ 1 ಆಗಿದೆ. ಇದು ವಾಣಿಜ್ಯ ತೆರಿಗೆ ಇಲಾಖೆಗಳಲ್ಲಿನ ಉಳಿಕೆ ಮೂಲ ವೃಂದದ ಪೋಸ್ಟ್ ಗಳಾಗಿರುತ್ತೆ. ಇದರ ವೇತನ ಶ್ರೇಣಿ ಒಬ್ಬ ಗ್ರೂಪ್ C ಹುದ್ದೆಗೆ ಎಷ್ಟಿರ್ತದೋ 33,450 62,600 ತನಕ ಇದರ ವೇತನ ಶ್ರೇಣಿ ಇರುತ್ತೆ. ಮತ್ತೆ ಬಹಳ ಪ್ರಮುಖವಾಗಿ ಇಲ್ಲಿ ನೋಡಿ ವಿದ್ಯಾರ್ಹತೆ ನೋಡಿ, ಶುಡ್ ಹ್ಯಾವ್ obtained a degree of a university established by law in India with economics, mathematics or one of the subject or in commerce or should possess a qualification declared by the government to be equivalent to such degree ಅಂತ ಕೊಟ್ಟಿದ್ದಾರೆ. ಸೊ ಏನ್ ಸರ್ ಇದು ಹಂಗಂದ್ರೆ ಏನ್ ಅರ್ಥ ಇದು ಅಂತ ಕೇಳಿದ್ರೆ ನೋಡಿ ಸ್ನೇಹಿತರೆ, ಒಂದು ಯೂನಿವರ್ಸಿಟಿಯಲ್ಲಿ ಅಂದ್ರೆ ಭಾರತದ ಸರ್ಕಾರದಿಂದ ಕಾನೂನಾತ್ಮಕವಾಗಿ ಒಂದು ಏನು ಮಾನ್ಯತೆ ಹೊಂದಿರುತ್ತೆ ಅಂತಹ ಒಂದು ವಿಶ್ವವಿದ್ಯಾನಿಲಯದಿಂದ ಒಂದು ಡಿಗ್ರಿಯನ್ನ ಪಡೆದಿರಬೇಕು ನೀವು. ಸೊ ಡಿಗ್ರಿ ಮೇಲಿರುವಂತಹ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ, ಒಂದು ಎಕನಾಮಿಕ್ಸ್ ಅನ್ನ ಓದಿರ್ಬೇಕು. ಸೊ BA ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಓದಿರ್ತೀರಲ್ವಾ HEP ಕಾಂಬಿನೇಷನ್ ಅಲ್ಲಿ, ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಮ್ಯಾಥಮೆಟಿಕ್ಸ್, ಯಾರ್ಯಾರು ಇಂಜಿನಿಯರಿಂಗ್ ಇದ್ದೀರಾ ಅವರು ಕೂಡ ಮ್ಯಾಥಮೆಟಿಕ್ಸ್ ಓದಿರ್ತಾರೆ. BSc ಅಲ್ಲಿ PCM ಓದಿರ್ತೀರಾ ಅಥವಾ PMS CS ಓದಿರ್ತೀರಾ, ಮ್ಯಾಥಮೆಟಿಕ್ಸ್ ಓದಿರ್ತೀರಾ. ಸೊ ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಕಾಮರ್ಸ್, ಸೊ ಯಾರ್ಯಾರು BCom ಇದ್ದೀರಾ, ಸೊ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳೇನಿದ್ದೀರಾ ಅವರು ಕೂಡ ಅಪ್ಲಿಕೇಶನ್ ಹಾಕಿರ್ಬೋದು. ಸೊ ನಿಮಗೆ ಈ ರೀತಿ ನಿಮಗೆ ಕಾಂಬಿನೇಷನ್ ಇಂದ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಏನು 2016 ನೇಮಕಾತಿ ಆಗಿತ್ತು. ಸೊ ಅದ್ರಲ್ಲಿ ನಿಮಗೆ ಡೀಟೇಲ್ ನೋಟಿಫಿಕೇಶನ್ ಕೊಟ್ಟಿರೋ ರೀತಿ ಯಾವ ತರ ಇತ್ತಂದ್ರೆ, ಸೊ ಒಂದು ಸಬ್ಜೆಕ್ಟ್ ಅನ್ನ ಮಿನಿಮಮ್ ಒಂದು ಸೆಮಿಸ್ಟರ್ ಅಲ್ಲಾದ್ರೂ ವ್ಯಾಸಂಗ ಮಾಡಿರ್ಬೇಕು. ಎಕನಾಮಿಕ್ಸ್ ಆದ್ರೂ ಆಯ್ತು, ಮ್ಯಾಥಮೆಟಿಕ್ಸ್ ಆದ್ರೂ ಆಯ್ತು, ಅಥವಾ ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಆದ್ರೂ ಆಯ್ತು. ಸೊ ಇದನ್ನ ನೀವು ಒಂದು ಸೆಮಿಸ್ಟರ್ ನಲ್ಲಾದ್ರೂ ವ್ಯಾಸಂಗ ಮಾಡಿದ್ರಿ ಅಂತ ಹೇಳಿದ್ರೆ, ಒಂದು ವರ್ಷದಲ್ಲಿ ಅಥವಾ ಒಂದು ಸೆಮಿಸ್ಟರ್ ನಲ್ಲಿ ಇದನ್ನ ವ್ಯಾಸಂಗ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರ್ಬೋದು, ಡಿಗ್ರಿ ಆಗಿರ್ಬೇಕಾಗತ್ತೆ. ಸೊ ಇದು ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು, ನಿಮಗೆ ಸೂಕ್ತ ರೀತಿ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀವಿ. ಇನ್ನು ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಏಜ್ ಲಿಮಿಟ್. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಈ ಬಾರಿಯ PC ಪರೀಕ್ಷೆ ಏನಿದೆ 2 ವರ್ಷ ಜಾಸ್ತಿ ಕೊಟ್ಟಿದ್ದಾನೆ. ಅಂದ್ರೆ 27 ವಯಸ್ಸು ಪೊಲೀಸ್ ಇತ್ತು ಅಂದ್ರೆ 29 ವಯಸ್ಸು ತನಕ ಅವಕಾಶವನ್ನ ಕೊಟ್ಟಿದ್ದಾನೆ. ಬಟ್ ಮುಂದಿನ ದಿನಗಳಲ್ಲಿ ಪೊಲೀಸಿಗೆ 27 ವಯಸ್ಸು ಮಾತ್ರ ಇರುತ್ತೆ. ಬಟ್ ನಿಮಗೆ KPSC ಇಂದ ಆಗೋ ನೇಮಕಾತಿ ಎಲ್ಲವೂ ಕೂಡ ಹೆಚ್ಚು ವಯೋಮಿತಿಯನ್ನ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ಬೋದು, ಕನಿಷ್ಠ 18 ವರ್ಷ ಮಿನಿಮಮ್ 18 ಇಯರ್ಸ್ ಆಗಿರ್ಬೇಕು. ಮತ್ತೆ ಗರಿಷ್ಠ 35 ವರ್ಷಗಳು ಅಂದ್ರೆ ಗರಿಷ್ಠ 35 ವರ್ಷಗಳಾಗಿರೋ ತನಕನೂ ಕೂಡ ಬರೀಬಹುದು. ಹಾಗೇನೆ ನಮ್ಮ ಏನು SC ST 2A 2B OBC ಅವರಿಗೆ ಸ್ನೇಹಿತರೆ ಮಿನಿಮಮ್ 18 ಇಯರ್ಸ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 35 ಇಯರ್ಸ್ ಆಗಿರ್ಬೇಕು ನಿಮಗೆ ಏಜ್. ಅಂದ್ರೆ 35 ವರ್ಷಗಳು ಜನರಲ್ ಮೆರಿಟ್ ಅವರಿಗೆ. OBC ಅವರಿಗೆ 3 ವರ್ಷ ಸಡಿಲಿಕೆ ಕೊಡ್ತಾರೆ, ಅಂದ್ರೆ ಅವರಿಗೆ 38 ವಯಸ್ಸು ತನಕ. SC ST ಕ್ಯಾಟಗರಿ 1 ಅವರಿಗೆ 5 ವರ್ಷ ಸಡಿಲಿಕೆ ಕೊಡ್ತಾರೆ. ಸೊ ಅವರಿಗೆ 40 ವರ್ಷ ತನಕ ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ. ಸೊ ವಯೋಮಿತಿ ಮತ್ತು ವಯಸ್ಸು ವರ್ಷಗಳಲ್ಲಿ ಈ ವಯೋಮಿತಿ ಯಾಕೆ ಇಂಪಾರ್ಟೆಂಟ್ ಸರ್ ನಮಗೆ? ಸೊ ನಮಗೆ ನಾವೇನು ಎಲಿಜಿಬಲ್ ಇದೀವಿ ನಾವು ಹಾಕ್ಬಿಡ್ತೀವಿ ಅಂತ. ಬಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ, ಅಕಸ್ಮಾತ್ ಈಗ 1:3 ಪಟ್ಟಿ ಮಾಡಿದಾಗ ಈಗ ನೋಡಿ 200 ಅಂಕಗಳಿಗೆ ಪರೀಕ್ಷೆನ ಮಾಡಲಾಗ್ತಾ ಇದೆ. ಅಂದ್ರೆ ನೀವು ಕಡ್ಡಾಯ ಕನ್ನಡ ಪಾಸ್ ಮಾಡಾದ್ಮೇಲೆ ನೀವು ಉತ್ತೀರ್ಣರಾಗಿತ್ತು ಅಂತ ಹೇಳಿದ್ರೆ 2 ಪೇಪರ್ ನ ಬರೆದಿರ್ತೀರಾ, ಒಂದು GK ಪೇಪರ್, ಇನ್ನೊಂದು ಕಮ್ಯುನಿಕೇಶನ್ ಪೇಪರ್. ಸೊ ಅವೆರಡರಲ್ಲಿ 200 ಅಂಕಗಳಿಗೆ ಒಂದು 130 ಕಟ್ ಆಫ್ ನಿಲ್ತು ಅಂತ ಅನ್ಕೊಳ್ಳಿ, ಅಥವಾ ಪೇಪರ್ ತುಂಬಾ ಕಠಿಣ ಬಂತು ಅಂದ್ರೆ 110 ನಿಲ್ತು ಅಂತಾನೆ ಅನ್ಕೊಳ್ಳಿ, 2 ಪೇಪರ್ ಸೇರಿಸಿ.
ಸೊ ಆಗ 1:3 ಪಟ್ಟಿಯನ್ನ ಮಾಡ್ತಾರೆ. ಈಗ 230 ಪೋಸ್ಟ್ ಅಂದ್ರೆ ಸರಿ ಸುಮಾರು 700 ಜನನನ್ನ ಒಂದು ಆಯ್ಕೆ ಪಟ್ಟಿಯನ್ನ 1:3 ಆಯ್ಕೆ ಪಟ್ಟಿಯನ್ನ ಮಾಡಿರ್ತಾರೆ. ಸೊ ಇದರಲ್ಲಿ ಒಂದು ಹುದ್ದೆಗೆ 3 ಜನನ ತೆಗೆದುಕೊಂಡಿರ್ತಾರೆ. ಸೊ ಈಗ ದಾಖಲಾತಿ ವೆರಿಫಿಕೇಶನ್ ನಂತರದಲ್ಲಿ ಸೊ ಯಾರಿಗೆ ಹುದ್ದೆನ ನೀಡಲಾಗುತ್ತೆ ಅಂದ್ರೆ ಒಂದು ಕೆಟಗರಿ ಬೇಸ್ಡ್ ಮೇಲೆ, ರಿಸರ್ವೇಶನ್ ಬೇಸ್ಡ್ ಮೇಲೆ, ಅದನ್ನ ನಿಮ್ಗೆ ಹೇಳ್ತೀನಿ ಹುದ್ದೆ ವರ್ಗೀಕರಣ ಯಾವ ತರ ಮಾಡ್ತಾರೆ ಅಂತ. ಯಾವ್ದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏಜ್ ಲಿಮಿಟ್ ಮುಖಾಂತರ ಏನ್ ಮಾಡ್ತಾರೆ, ಅತ್ಯಂತ ಜಾಸ್ತಿ ವಯಸ್ಸಾಗಿರೋರಿಗೆ ಅವಕಾಶವನ್ನ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಕಡಿಮೆ ವಯಸ್ಸಿರೋರು ಮತ್ತೊಮ್ಮೆ ಪ್ರಯತ್ನ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಲಾಗುತ್ತೆ. ಸೊ ಹಾಗಾಗಿ ಎಷ್ಟು ತನಕ ಏಜ್ ಲಿಮಿಟ್ ಇದೆ ಅನ್ನೋದು ಕೂಡ ನೀವು ಮ್ಯಾಟ್ರ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಗಮನಿಸಿ. ಸ್ನೇಹಿತರೆ, ನೋಟಿಫಿಕೇಶನ್ ನೋಡಿ ಅಂದ ತಕ್ಷಣ ಎಲ್ಲರೂ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವುದು, ಕ್ಲೋಸ್ ಡೇಟ್ ಏನು, ಸಿಲೆಬಸ್ ಒಬ್ಬೊಬ್ರು ಒಂದಿಷ್ಟು ಮಾಹಿತಿ ಇತ್ತು ಅಂದ್ರೆ, ಅವೇರ್ನೆಸ್ ಇತ್ತು ಅಂದ್ರೆ ಮಾತ್ರ ನೋಡ್ತಾರೆ. ಬಟ್ ಯಾವ ಪಾರ್ಟಿಕ್ಯುಲರ್ ಪಾರ್ಟ್ ಅನ್ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಇದನ್ನ ಯಾವುದು ಅಂತ ಹೇಳಿದ್ರೆ ಹುದ್ದೆ ವರ್ಗೀಕರಣ ಅಂತ ಕರಿತೀವಿ. ಅಂದ್ರೆ ಈಗ 230 ಪೋಸ್ಟ್ ಇದೆ, ಹೌದು. ಸೊ ಎಲ್ಲರೂ ಕೂಡ ಬರೆಯುವಂತ ಅಭ್ಯರ್ಥಿ 230 ಪೋಸ್ಟ್ ಗೆ ಕಾಂಪಿಟೇಷನ್ ಮಾಡ್ತಾವನ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಹುದ್ದೆಗಳು ವರ್ಗೀಕರಣಗೊಂಡಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಫೋಕಸ್ ಮಾಡಿ ಸ್ನೇಹಿತರೆ. ಏನು ಅಂದ್ರೆ ಈಗ ನೋಡಿ, ಉದಾಹರಣೆಗೆ ನೀವು ಪರಿಶಿಷ್ಟ ಜಾತಿ ಇದೀರಾ ಅಂತ ಅನ್ಕೊಳ್ಳಿ, ಅಂದ್ರೆ SC ಇದೀರಾ ಅಂತ ಅನ್ಕೊಳ್ಳಿ. ಸೊ SC ಕ್ಯಾಟಗರಿಯಲ್ಲಿ ಇದೀರಾ. ಸೊ SC ಕ್ಯಾಟಗರಿಯಲ್ಲಿ ಇದ್ಕೊಂಡು ನೀವು ಅಕಸ್ಮಾತ್ ಮಹಿಳೆ ಅಭ್ಯರ್ಥಿ ಆಗಿದ್ದೀರಾ ಅಂತ ಹೇಳಿದ್ರೆ, SC ಮಹಿಳಾ ಅಭ್ಯರ್ಥಿ ಆಗಿದ್ದೀರಾ ಅಂದ್ರೆ ಎಷ್ಟು ಪೋಸ್ಟ್ ಇದೆ, ಅದಕ್ಕೆ 13 ಪೋಸ್ಟ್ ಅಷ್ಟೇ ಇದೆ. ಸೊ SC ಮಹಿಳೆ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಕಾಂಪಿಟೇಷನ್ ಮಾಡ್ತಿರೋದು 230 ಪೋಸ್ಟ್ಗಲ್ಲ, 13 ಪೋಸ್ಟ್ ಗಳಿಗೆ ಮಾತ್ರ ಅಂತ ಹೇಳ್ಬಿಟ್ಟು. ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ 10 ಪೋಸ್ಟ್, ಮಾಜಿ ಸೈನಿಕರಿಗೆ 3 ಪೋಸ್ಟ್, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 2 ಪೋಸ್ಟ್. ಸರ್ ನಂದು ಇದು ಯಾವ್ದು ಕೆಟಗರಿ ಬರೋದಿಲ್ಲ ಸರ್ ರಿಸರ್ವೇಶನ್ ಅಂದ್ರೆ ಬರೀ SC ಜನರಲ್, SC ಜನರಲ್ ಅಂತ ಕರಿತೀವಿ. ಅವ್ರಿಗೆ ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿದ್ರೆ 6 ಪೋಸ್ಟ್ ಇದೆ. ಸೊ ಸ್ನೇಹಿತರೆ, ಒಟ್ಟಾರೆ SC ST ಗೆ ತೃತೀಯ ಲಿಂಗ ಎಲ್ಲವೂ ಸೇರಿ ಒಟ್ಟಾರೆ SC ಗೆ ಮಾತ್ರ, ಪರಿಶಿಷ್ಟ ಜಾತಿಗೆ ಎಲ್ಲ ತರ ರಿಸರ್ವೇಶನ್ ಸೇರಿಸಿ 39 ಪೋಸ್ಟ್ ಇದೆ 230 ಪೋಸ್ಟ್ ಗಳಲ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ಹುದ್ದೆ ವರ್ಗೀಕರಣ ನೀವು ನೋಡ್ಬೇಕು. ಯಾಕಂತ ಹೇಳಿದ್ರೆ ನೀವು ಯೋಚನೆ ಮಾಡ್ತಿರ್ತೀರಾ 1:3 ಪಟ್ಟಿ ಮಾಡಿದಾಗ ಈ 40 ಜನ ಏನಿದ್ರೆ 120 ಜನ ತಗೊಂಡಿರ್ತಾರೆ. ಸೊ ಹಾಗಾಗಿ ನೀವು ಏನಂತ ಹೇಳಿದ್ರೆ ಈ ಕಟ್ ಆಫ್ ಅಂಕಗಳಿಗೆ ಅಟ್ಲೀಸ್ಟ್ 1:3 ಪಟ್ಟಿಗೆ ಹೋಗೋ ರೇಂಜ್ಗೆ ನೀವು ರೆಡಿ ಆದ್ರಿ ಅಂತ ಹೇಳಿದ್ರೆ, ತಯಾರಿ ಮಾಡಿ ನೀವು ಪ್ರಿಪರೇಷನ್ ಮಾಡಿ ಸೂಕ್ತ ರೀತಿಯಲ್ಲಿ ಅಷ್ಟು ಕಟ್ ಆಫ್ ನ ನೀವು ಮೀಟ್ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಮುಂದೆ KS ಅಧಿಸೂಚನೆ ಆದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ನೀವು ಅಲ್ಲೇ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಇಷ್ಟಲ್ಲಾದ್ರೂ ನೀವು ಮಾಡ್ಬೇಕು. ಯಾಕಂದ್ರೆ ನೀವು ಕಾಂಪಿಟೇಷನ್ ಮಾಡ್ತಿರೋದು 230 ಪೋಸ್ಟಿಗಲ್ಲ, ಕೇವಲ SC ಆಗಿದ್ದು ಅಂತಂದ್ರೆ 39 ಪೋಸ್ಟಿಗೆ. ಇದೇ ರೀತಿ ನೀವು ಎಲ್ಲಾ ಹುದ್ದೆಗಳಿಗೂ ಅಂದ್ರೆ ಎಲ್ಲಾ ಒಂದು ಕೆಟಗರಿಗೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಪರಿಶಿಷ್ಟ ಪಂಗಡಗೆ ಒಟ್ಟಾರೆ 17 ಪೋಸ್ಟ್, ಪ್ರವರ್ಗ ಒಂದು ಕೆಟಗರಿ 1ಗೆ 10 ಪೋಸ್ಟ್, 2A ಗೆ 34 ಪೋಸ್ಟ್ ಇದೆ, 2B ಗೆ 9 ಪೋಸ್ಟ್, 3A 3B ಗೆ ರೆಸ್ಪೆಕ್ಟಿವ್ಲಿ 9 ಮತ್ತು 11 ಪೋಸ್ಟ್ ಇದೆ. ಇನ್ನು ಎಲ್ಲರೂ ಸಾಮಾನ್ಯ ಅಭ್ಯರ್ಥಿಗಳು ಎಷ್ಟಿದೆ ಸರ್ ಅಂತ ಕೇಳ್ತೀರಾ. ಅಂದ್ರೆ ಜನರಲ್ ಕ್ಯಾಟಗರಿ ಸರ್ ನಮ್ದು ಏನ್ ರಿಸರ್ವೇಶನ್ ಇಲ್ಲ ಸರ್ ಅಂತ ಹೇಳೋದಾದ್ರೆ, ಸೊ ಜನರಲ್ ಕ್ಯಾಟಗರಿಗೆ ಇತರೆಗೆ 17 ಪೋಸ್ಟ್, ಅದರಲ್ಲಿ ಕೂಡ ಮಹಿಳೆ, ಕನ್ನಡ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿ, ಮಾಜಿ ಸೈನಿಕ, ತೃತೀಯ ಲಿಂಗ ಈ ರೀತಿ ಪೋಸ್ಟ್ ಗಳನ್ನು ಕೂಡ ಉದಾಹರಣೆ ಮಾಡಿರ್ತಾರೆ. ಸೊ ಸಾಮಾನ್ಯ ಕ್ಯಾಟಗರಿಗೆ ಓವರ್ ಆಲ್ ಆಗಿ 101 ಪೋಸ್ಟ್ ಇತ್ತು ಅಂದ್ರೆ ಇತರೆಗೆ 17 ಪೋಸ್ಟ್ ಇದೆ. ಸೊ ಅಕಸ್ಮಾತ್ ನೋಡಿ, ಉದಾಹರಣೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಈಗ 112 ಕಟ್ ಆಫ್ ನಿಲ್ತು ಅಂತ ಅನ್ಕೊಳ್ಳಿ. ಸೊ ನೀವು ಒಬ್ರು SC ಜನರಲ್ ಕ್ಯಾಟಗರಿಯಲ್ಲಿ ಇದೀರಾ ಅಂತ ಅನ್ಕೊಳ್ಳಿ. ನೀವು 114 ತೆಗ್ದಿರ್ತೀರಾ. ಸೊ ಇನ್ನು ಒಂದಿಷ್ಟು ಜನ ಹೈ ಸ್ಕೋರ್ ಅನ್ನ ಮಾಡಿರ್ತಾರೆ. ಸೊ ಇವೊಂದು ನಿಮ್ಗೆ ಹುದ್ದೆ ಎಷ್ಟು ಜನಕ್ಕಿದೆ ಅವ್ರಿಗೆ ಮಾತ್ರ ಹುದ್ದೆ ಹೋಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಹಾಗಾಗೇನೆ ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂದ್ರೆ ನೀವ್ ಯಾವಾಗ ಟಾಪ್ ಸ್ಕೋರ್ ಮಾಡ್ತೀರಾ, 140 160 ಸ್ಕೋರ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಅವಾಗ ಈ ರೀತಿ ಯಾವ್ದು ಮ್ಯಾಟರ್ ಆಗೋದಿಲ್ಲ, ನಿಮಗೆ ಹುದ್ದೆ ಹೋಗುತ್ತೆ. ಸೊ ಅದೇ ನೀವು ಕಡಿಮೆ ಸ್ಕೋರ್ ಮಾಡಿದಾಗ ಜಸ್ಟ್ ಬಾರ್ಡರ್ ಟು ದ ಕಟ್ ಆಫ್ ಇದ್ರೆ 1:3 ಎಲ್ಲ ಸ್ನೇಹಿತರೆ ಒಂದು 10 ಪಟ್ಟಿ ಬಿಟ್ಟು ಆದ್ರೂ ಕೂಡ ನಿಮ್ ಹೆಸರು ಸಿಗೋದಿಲ್ಲ ಅದರಲ್ಲಿ. ಸೊ ಹಾಗಾಗಿ ಸ್ನೇಹಿತರೆ ನೀವು ಏನ್ ಮಾಡ್ಬೇಕು, ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಈ ಹುದ್ದೆ ವರ್ಗೀಕರಣ ನಿಮಗೆ ಅರ್ಥ ಆಯ್ತು ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಕಾಂಪಿಟೇಷನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಈಗ 230 ಪೋಸ್ಟ್ ಇದೆ, 1.5 ಲಕ್ಷ ಜನ ಅಪ್ಲಿಕೇಶನ್ಸ್ ಅನ್ನ ಹಾಕ್ತಾರೆ. ಆ 1.5 ಲಕ್ಷ ಜನದಲ್ಲಿ ನೀವು ಟಾಪ್ ಅಲ್ಲಿ ಬರಬೇಕು. ಟಾಪ್ 230 ವ್ಯಕ್ತಿಗಳಿಗೆ ಆ ಪರ್ಟಿಕ್ಯುಲರ್ ಕೆಟಗರಿ ವೈಸ್ ಹುದ್ದೆಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ ತುಂಬಾ ಕಾಂಪಿಟೇಷನ್ ಇರುತ್ತೆ, ತುಂಬಾ ಕಡಿಮೆ ಸಮಯ ಇದೆ. ಸೊ ಒಂದೇ ಒಂದು ನಿಮಿಷವನ್ನು ಕೂಡ ನೀವು ವೇಸ್ಟ್ ಮಾಡಬಾರ್ದು, ಈಗಿಂದಾನೇ ತಯಾರಿ ಮಾಡ್ತಾ ಹೋಗ್ತಿರ್ಬೇಕಾಗುತ್ತೆ ಸ್ನೇಹಿತರೆ.
ಸೊ ಸ್ನೇಹಿತರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಾಗ ಒಂದಿಷ್ಟು ದಾಖಲೆಯನ್ನ ಪರಿಶೀಲನೆ ಮಾಡ್ತಾರೆ. ಸೊ ಸುಮಾರು ಜನ ಇಗ್ನೋರ್ ಮಾಡ್ತಾರೆ, ಸರ್ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಳೇದಿದೆ ಸರ್ ನಡೆಯುತ್ತಾ ಸರ್ ಅಂತ ಹಂಗೆ ಮಾಡ್ತಿರ್ತಾರೆ. ಹಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ನಿಮ್ಗೆ ಅವ್ರೇನು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ ಇಷ್ಟೇ ದಿನಾಂಕದೊಳಗಡೆ ಇರುವಂತಹ ಸರ್ಟಿಫಿಕೇಟ್ ಇರ್ಬೇಕಂತ, ಸೊ ಅದಿದ್ರೆ ಮಾತ್ರ ನಿಮ್ಮನ್ನ ಪರಿಗಣನೆ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ನೀವೇನ್ ಮಾಡ್ಬೇಕು, ನೀವು ಕ್ಯಾಸ್ಟ್ ನ ಇನ್ಕಮ್ ಕ್ಯಾಸ್ಟ್ ಮೇಲೆ ರಿಸರ್ವೇಶನ್ ನ ಕ್ಲೇಮ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಸೂಕ್ತ ರೀತಿಯಲ್ಲಿ ಇರಬೇಕು. ಇನ್ಕಮ್ ಆಧಾರಿತದ ಮೇಲೆ ಮಾಡ್ತಿದ್ದೀರಾ ಅಂದ್ರೆ ಕ್ಯಾಸ್ಟ್ ಮತ್ತು ಇನ್ಕಮ್, ಸುಮಾರು ಜನರಲ್ ಆಗಿ SC/ST ಮಾತ್ರ ಸಪರೇಟ್ ಇರ್ತದೆ, ಇನ್ನು OBC ಕ್ಯಾಟಗರಿಗೆಲ್ಲ ಒಂದೇ ಸರ್ಟಿಫಿಕೇಟ್ ಇರುತ್ತೆ. ಸೊ ಅದನ್ನ ಸೂಕ್ತ ರೀತಿಯಲ್ಲಿ ಡೇಟ್ ಆಗಿ ಹೋಗಿರೋ ತರ, ಯಾಕಂದ್ರೆ 5 ವರ್ಷ ಅದಕ್ಕೆ ಮಾನ್ಯತೆ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಆಗಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಈ ಕೂಡಲೇ ಮಾಡಿಸ್ಬೇಕಂತ ಹೇಳ್ಬಿಟ್ಟು, ಸೊ ಕ್ಯಾಶ್ ಮತ್ತು ಇನ್ಕಮ್ ಅನ್ನ ನೂತನವಾಗಿ ಮಾಡಿಸಿ ಯಾವುದೇ ಒಂದು ತಹಸೀಲ್ದಾರ್ ಆಫೀಸ್ ನಲ್ಲಿ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತೆ. ಸೊ ಅದನ್ನ ಈಗಲೇ ಮಾಡಿಸಿದ್ರೆ ಅಂದ್ರೆ ನಿಮ್ಗೆ ಇನ್ನು 30ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕೋದಿರುತ್ತೆ. ಅದರ ಹೊಸ RD ನಂಬರ್ನೇ ನೀವು ಅಪ್ಲಿಕೇಶನ್ ಅಲ್ಲಿ ಹಾಕ್ಬೋದಾಗಿರುತ್ತೆ. ಇನ್ನು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದೆ ಅಂದ್ರೆ ಅದರ ಕೊಟ್ಟಿರುವಂತಹ ಏನು ಮಾನದಂಡ ಇದೆ ಅದೇ ರೀತಿಯಾದಂತಹ ಫಾರ್ಮ್ಯಾಟ್ ನಲ್ಲಿ ಇರಬೇಕಾಗುತ್ತೆ. ಅದೇ ರೀತಿ ಮಾಜಿ ಸೈನಿಕ ಆಗಿತ್ತು ಅಂತ ಹೇಳಿದ್ರೆ ಅಥವಾ ಗ್ರಾಮೀಣ ಅಭ್ಯರ್ಥಿ ಆಗಿತ್ತು ಅಂದ್ರೆ ಅವ್ರೇನು ಯಾವ ರೀತಿ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಅದೇ ರೀತಿಯಾದ ಇತ್ತು ಅಂದ್ರೆ ಮಾತ್ರ ನಿಮ್ಗೆ ದಾಖಲಾತಿ ಮಾಡ್ತಾರೆ. ಯಾಕಂದ್ರೆ ದಾಖಲಾತಿ ಪರಿಶೀಲನೆ ಯಾವ ರೀತಿ ನೋಡೋದಿಲ್ಲ, ನಿಮ್ದು ಡಾಕ್ಯುಮೆಂಟ್ ಸರಿ ಇಲ್ವಾ, ನೀವು ರಿಜೆಕ್ಟೆಡ್ ಆಗ್ತೀರಾ. ಸೊ ನೀವು ಕಷ್ಟಪಟ್ಟು ಓದಿ ಎಕ್ಸಾಮ್ ನ ಪಾಸ್ ಮಾಡಿ ಡಾಕ್ಯುಮೆಂಟ್ 1:3 ಪಟ್ಟಿಗೆ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ರಿಜೆಕ್ಷನ್ ಆಗೋದಕ್ಕಿಂತ ಈ ಕೂಡಲೇ ನೀವೇನ್ ಮಾಡ್ಬೋದು, ಅದಕ್ಕೆ ಸ್ವಲ್ಪ ಸಮಯ ಪ್ರಜ್ಞೆಯನ್ನು ಉಪಯೋಗಿಸ್ಕೊಂಡು ಡಾಕ್ಯುಮೆಂಟ್ಸ್ ನ ಸರಿ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮಗೆ CTI ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಇದರ ಅಡಿಯಲ್ಲಿ ಬರುವಂತ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿದೆ, ಇದಕ್ಕೆ ನಾನು ನಿಮಗೆ ಸಿಲೆಬಸ್ ಅನ್ನ ಹೇಳಿದೀನಿ, ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳಿದೀನಿ, ಯಾವ ರೀತಿ ಹುದ್ದೆಗಳನ್ನ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹೇಳಿದೀನಿ. ಸೊ ಇವಾಗ ನಿಮಗೆ ಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ಇದಕ್ಕೆ ಸೂಕ್ತ ರೀತಿ ತಯಾರಿ ಹೇಗ್ ಮಾಡೋದು ಸರ್, ಇದಕ್ಕೆ ಒಂದು ಸ್ಟ್ರಾಟಜಿ ಹೇಳ್ಕೊಡಿ ಸರ್ ಅಂತ ಹೇಳ್ತಿರ್ತೀರಾ. ಸೊ ಸ್ನೇಹಿತರೆ, ನೀವು ಸೂಕ್ತ ರೀತಿ ತಯಾರಿ ಮಾಡಬೇಕಂದ್ರೆ ನಿಮ್ಗೆ ಕೋಚಿಂಗ್ ಅಗತ್ಯ ಬರುತ್ತೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಹಿಸ್ಟ್ರಿಯಲ್ಲಿ ನೋಡಿ, ನಿಮ್ಗೆ ಇತಿಹಾಸ ಅಂತಾನೆ ತೆಗೆದುಕೊಂಡ್ರಿ ಅಂದ್ರೆ ಕರ್ನಾಟಕ ಇತಿಹಾಸದಲ್ಲಿ 18ರಿಂದ 20 ಚಾಪ್ಟರ್ಗಳು ನೀವು ಓದ್ಬೇಕಾಗುತ್ತೆ. ಈ ರೀತಿ ಎಲ್ಲ ಪರಿಪೂರ್ಣ ಇತಿಹಾಸ ಓದ್ಬೇಕು ಅಂದ್ರೆ 56ರಿಂದ 58 ಚಾಪ್ಟರ್ಸ್ ನೀವು ಓದ್ಬೇಕಾಗುತ್ತೆ. ಇದೇ ರೀತಿ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಬರುತ್ತೆ, ಕರ್ನಾಟಕ ಜಿಯೋಗ್ರಫಿ ಬರುತ್ತೆ. ಅದೇ ರೀತಿ ನೀವು ಫಿಸಿಕಲ್ ಜಿಯೋಗ್ರಫಿ ಕೂಡ ಓದ್ಬೇಕು, ಎಕನಾಮಿಕ್ಸ್ ಕೂಡ ಓದ್ಬೇಕು, ಆರ್ಥಿಕ ಸಮೀಕ್ಷೆನೂ ಓದ್ಬೇಕು, ಬಡ್ಜೆಟ್ ಅನ್ನ ಕೂಡ ಓದ್ಬೇಕು. ಸ್ಟ್ಯಾಟಿಕ್ GK ಅಂತೂ ಎಷ್ಟು ಓದಿದ್ರು ಅಷ್ಟು ಮುಗಿಯೋದಿಲ್ಲ, ಅಷ್ಟು ಸಿಲೆಬಸ್ ಇರ್ತದೆ. ಇನ್ನು ಕರೆಂಟ್ ಅಫೇರ್ಸ್ ನ ನೀವು ದೈನಂದಿನವಾಗಿ ನೀವು ನೋಡ್ಕೋಬೇಕು. ಸೊ ಇವೆಲ್ಲವೂ ಕೂಡ ಇರುವಂತಹ ಕೇವಲ 68 ದಿನಗಳಲ್ಲಿ ನೀವು ಮಾಡೋದು ಬಹಳ ಕಷ್ಟ ಆಗತ್ತೆ. ಅದನ್ನ ಮಾಡಿ ಓದಿ ರಿವಿಷನ್ ಮಾಡಿ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡೋದು ಬಹಳ ಕಷ್ಟ ಆಗತ್ತೆ. ಸೊ ಹಾಗಾಗಿ ಕೋಚಿಂಗ್ ನಿಮಗೆ ಸುಲಭ ಆಗ್ತದೆ, ಅಂದ್ರೆ ಅದು ನಿಮಗೆ ಸಹಾಯಕ ಮತ್ತೆ ಪೂರಕವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ನುರಿತ ಬೋಧಕರಿರ್ತಾರೆ, ನಿಮಗೆ ಉಪನ್ಯಾಸವನ್ನ ಕೊಡ್ತಾರೆ, ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡಿಸ್ತಾರೆ. ಯಾಕಂದ್ರೆ ನಿಮ್ಗೆ ಯಾವ್ದೇ ಒಂದು ಕಾನ್ಸೆಪ್ಟ್ ಇದೆ ಅಂತ ಅನ್ಕೊಳ್ಳಿ, ಸೊ ಅದ್ರ ಮೇಲೆ ಇದೇ ತರ ನೇರವಾಗಿ ಕ್ವಶನ್ ಅನ್ನ ಕೊಡ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಸೊ ನೇರವಾಗಿ ಈಗ ನಿಮಗೆ ವಿಜಯನಗರ ಸಾಮ್ರಾಜ್ಯ ಅಂತ ಒಂದು ಚಾಪ್ಟರ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅದರಲ್ಲಿ ಫಾರಿನ್ ಟ್ರಾವೆಲರ್ಸ್ ಇರ್ತಾರೆ ಅಂತ. ಸೊ ನಿಮ್ಗೆ ಏನ್ ಓದಿರ್ತೀರಾ, ಈ ಫಾರಿನ್ ಟ್ರಾವೆಲರ್ ಇವ್ರ ಆಸ್ಥಾನಕ್ಕೆ ಬಂದ್ರು ಅಂತ. ಅದೇ ನಿಮ್ಗೆ ಅಪ್ಲಿಕೇಶನ್ ಕ್ವಶನ್ ಕೊಟ್ರು ಅಂತ ಹೇಳಿದ್ರೆ ನೀವು ಅದ್ರ ಮೇಲೆ ಯಾವ ಕಾಲಾನುಕ್ರಮದಲ್ಲಿ ಬರೀರಿ ಅಂದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಗ್ರೂಪ್ C ಪ್ರಶ್ನೆಗಳಲ್ಲೇ ಬರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ನಿಮಗೆ ಕೋಚಿಂಗ್ ಅಗತ್ಯ ಬರುತ್ತೆ. ಸೊ ಇದೇ ಸೆಪ್ಟೆಂಬರ್ 1ನೇ ತಾರೀಕಿಂದ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನ ನೂತನ ಬ್ಯಾಚ್ ಅಚೀವರ್ಸ್ ಕೋಚಿಂಗ್ ಸಂಸ್ಥೆಯಿಂದ ಪ್ರಾರಂಭ ಆಗ್ತಾ ಇದೆ. ಸುಮಾರು 9 ವರ್ಷದಿಂದ ಉತ್ತಮ ಫಲಿತಾಂಶದೊಂದಿಗೆ ಅಚೀವರ್ಸ್ ಕೋಚಿಂಗ್ ಸಂಸ್ಥೆ ಮಲೆನಾಡು ಭಾಗದಲ್ಲಿ ಹೆಸರುವಾಸಿಯಾಗಿದೆ. ಸೊ ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಬ್ಯಾಂಕಿಂಗ್, SSC, PGCET, ಡಿಪ್ಲೊಮಾ CET, ಕರ್ನಾಟಕ CET ನೆಟ್, ಈ ರೀತಿ ವಿಭಿನ್ನ ಎಕ್ಸಾಮ್ಸ್ ಗಳಿಗೆ ಎಲ್ಲದರಲ್ಲೂ ಕೂಡ ಉತ್ತಮ ರೀತಿಯಾದಂತಹ ಫಲಿತಾಂಶವನ್ನು ತೆಗೆದುಕೊಂಡು ಬಂದಿದೆ. ಸೊ ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತಾನೆ ಮತ್ತು ಗ್ರೂಪ್ C ಎಕ್ಸಾಮ್ಸ್ ಏನ್ KA ಎಕ್ಸಾಮ್ಸ್ ನ ನೀವು ಕಟ್ಟಿದ್ದೀರಾ, ಅಸಿಸ್ಟೆಂಟ್ ಅಕೌಂಟೆಂಟ್ ಒಂದಿಷ್ಟು ಜನ ಕಟ್ಟಿರ್ತೀರಾ KPSC ಮುಖಾಂತರ. ಈ ರೀತಿ ಎಲ್ಲ ಗ್ರೂಪ್ C ಎಕ್ಸಾಮ್ಸ್ ಗಳಿಗಂತಾನೆ ಒಂದು ಪ್ರತ್ಯೇಕ ಬ್ಯಾಚ್ ಅನ್ನ ಮಾಡಲಾಗಿರುತ್ತೆ. ಸೊ ಅವರಿಗೆ ಪರಿಪೂರ್ಣವಾದ ಸಿಲೆಬಸ್ ನ ಮಾಡಿ ಪ್ರತಿ ಕಾನ್ಸೆಪ್ಟ್ ಗೆ ಒಂದು ಕಾನ್ಸೆಪ್ಟ್ ಟೆಸ್ಟ್, ಸ್ಟಡಿ ಮಟೀರಿಯಲ್ಸ್, ವರ್ಕ್ ಬುಕ್, ಹಾಗೇನೆ ಪ್ರತಿ ಭಾನುವಾರ 100 ಅಂಕಗಳ ಸಂಡೇ ಪರೀಕ್ಷೆಗಳನ್ನು ಕೂಡ ಕೊಡಲಾಗುತ್ತೆ. ಸೊ ನಮ್ಮಲ್ಲೇ ಸ್ಟಡಿ ಹಾಲ್ ಸೌಲಭ್ಯ ಕೂಡ ಇದೆ. 24x7 ಬಾರ್ ನಮ್ಮ ವಿದ್ಯಾರ್ಥಿಗಳು ನೀವು ರಾತ್ರಿ 2 ಗಂಟೆಗೆ ಬಂದ್ರು ಕೂಡ ಓದ್ತಾ ಇರ್ತಾರೆ. ಸೊ ಈ ರೀತಿ ನಿಮಗೆ ಸೌಲಭ್ಯಗಳನ್ನ ಈ ಮಲೆನಾಡು ಭಾಗದಲ್ಲಿ ಪ್ರತಿಷ್ಠಿತ ನಮ್ಮ ಸಂಸ್ಥೆಯಲ್ಲಿ ಮಾಡಲಾಗಿದೆ ಸ್ನೇಹಿತರೆ. ಸೊ ಈ ಹೊಸ ಬ್ಯಾಚ್ ಗಳಿಗೆ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದು, ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ 1ನೇ ಕ್ರಾಸ್ ನಲ್ಲಿ ನೀವು ಭೇಟಿ ನೀಡಿದ್ರಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಗೆ ಬಂದು ಹೆಚ್ಚಿನ ಮಾಹಿತಿಯನ್ನ ತೆಗೆದುಕೊಂಡು ಹೋಗಬಹುದು. ಸೊ ಸುಮಾರು ಜನ
ವಿದ್ಯಾರ್ಥಿಗಳು ಈಗ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಓದ್ತಿರೋಂಥವ್ರಿಗೆ ಇನ್ನು ಪರೀಕ್ಷೆಗಳಾಗಿರೋದಿಲ್ಲ. ಸೊ ಅವರು ಮಾಡೋದ್ ಬೇಡ, ಅವ್ರಿಗಂತಾನೆ ಅವರು ವರಿ ಮಾಡೋದ್ ಬೇಡ, ಅವ್ರಿಗಂತಾನೆ ಏನ್ ಮಾಡಿರ್ತಾರೆ, ಸೊ ಸೆಪ್ಟೆಂಬರ್ 20ರಿಂದ ಹೊಸ ಬ್ಯಾಚ್, ಇನ್ನೊಂದು ಪ್ರತ್ಯೇಕ ಬ್ಯಾಚ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಸೊ ಈಗ ದಾವಣಗೆರೆ ಯೂನಿವರ್ಸಿಟಿ ಅವ್ರು ಏನಿದ್ದೀರಾ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡನವ್ರು ಏನು ಹೊರ ಬಂದಿರುವಂತಹ ವಿದ್ಯಾರ್ಥಿಗಳಿದ್ದೀರಾ, ಸೊ ಅವರಿಗೆ ಆಗಿರ್ಬೋದು ಅಥವಾ ಯಾರ್ಯಾರು ಪರೀಕ್ಷೆಗೆ ಸ್ಪರ್ಧಾರ್ಥಿಗಳಿದ್ದೀರಾ, ಸೊ ಅವರಿಗೂ ಕೂಡ ಒಂದು ಪ್ರತ್ಯೇಕ ಬ್ಯಾಚ್ ಅನ್ನು ಕೂಡ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಸೊ ಅದರ ಮಾಹಿತಿಗೆ ಸಂಪರ್ಕಿಸಿ ಸ್ನೇಹಿತರೆ. ಯಾರು ಕೂಡ ಇದನ್ನ ಮಾಡಬೇಡಿ, ಅಂದ್ರೆ ನಾನು ಪ್ರಿಪೇರ್ ಆಗಿಲ್ಲ, ಆಗಕ್ಕಾಗಲ್ಲ, ನಾನು ಪೋಸ್ಟ್ ಗಳು ಕಡಿಮೆ ಇದೆ, ನಾನು ಹಾಕಲ್ಲ, ಈ ತರ ಮಾಡಬೇಡಿ ಸ್ನೇಹಿತರೆ. ಯಾಕಂದ್ರೆ ಅವಕಾಶ ಸಿಗೋದೇ ಕಡಿಮೆ. ಸೊ ಈಗ ಸಿಕ್ಕಿದೆ, ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಅನ್ನ ಹಾಕಿ, ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿ. ಯಾಕಂತಂದ್ರೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಎಂದು ಸೋಲಿಲ್ಲ, ಆತ್ಮವಿಶ್ವಾಸ ಇಲ್ಲದಿದ್ರೆ ನೀವು ಈ ಫೀಲ್ಡ್ ಗೆ ಬರ್ತಾ ಇರ್ಲಿಲ್ಲ ಸ್ನೇಹಿತರೆ. ಸೊ ಬಂದಿದ್ದೀರಾ, ಸೊ ಇದನ್ನ ಪ್ರೂವ್ ಮಾಡ್ಬಿಟ್ಟೆ ಹೋಗಿ. ಇದೊಂದು ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಅದಕ್ಕೆ ಬೇಕಾದಂತಹ ನೀವು ಇಲ್ಲ ಸರ್ ನಮಗೆ ಆಲ್ರೆಡಿ ಕೋಚಿಂಗ್ ಆಗಿದೆ ಅಂತ ಹೇಳುವಂತ ವಿದ್ಯಾರ್ಥಿಗಳು ನಮ್ಮ ಸಂಡೇ ಟೆಸ್ಟ್ ಗಳನ್ನ ಬರೀರಿ. ಅದರಲ್ಲಿ ನೀವು ಎಷ್ಟು ಸ್ಕೋರ್ ತೆಗಿತಿದ್ದೀರಾ, 70 ಸ್ಕೋರ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ನೀವು ಪಕ್ಕಾ ನೀವು ಈ ಬಾರಿ ಜಾಬ್ ನ ಮಾಡ್ತೀರಾ ಅಂತ. ಸೊ ಆ ರೀತಿ ಅಷ್ಟು ಕಠಿಣವಾಗಿ ನಾವು ಪ್ರತಿ ಭಾನುವಾರ ಏನು ಗ್ರೂಪ್ಸ್ ಗೆ ಮುಖಾಂತರವಾಗಿ ಇರುವಂತಹ ಸಂಡೇ ಪೇಪರ್ ಗಳನ್ನ ಕೂಡ ಮಾಡಲಾಗುತ್ತೆ. ನಮ್ಮಲ್ಲೇ ಮಾಕ್ ಟೆಸ್ಟ್ ಗಳನ್ನ ಕೂಡ ನೀಡಲಾಗ್ತಾ ಇದೆ. ಸೊ ಅದ್ ಯಾವ್ದೇ ಬೇಕಿದ್ರು ಕೂಡ, ಸ್ಟಡಿ ಹಾಲ್ ಸೌಲಭ್ಯ ಬೇಕಿದ್ರು ಕೂಡ ನಮ್ಮನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಶೇರ್ ಮಾಡಿ, ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ಸಿಲೆಬಸ್ ಡೌಟ್ ಇರುತ್ತೆ, ಒಬ್ಬರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡೌಟ್ ಇರುತ್ತೆ, ಏಜ್ ಲಿಮಿಟ್ ಡೌಟ್ ಇರುತ್ತೆ. ಒಬ್ಬರು ಸರ್ ಇದಕ್ಕೆ ಫಿಸಿಕಲ್ ಮಾಡ್ತಾರೆ, ಇನ್ಸ್ಪೆಕ್ಟರ್ ಪೋಸ್ಟ್ ಅಲ್ವಾ, ನಾನು ಹೈಟ್ ಇಲ್ಲ ಸರ್ ಅಪ್ಲೈ ಮಾಡಬಹುದು ಅಂದ್ರೆ ಅದೆಲ್ಲ ಏನು ಇಲ್ಲ ಸ್ನೇಹಿತರೆ. ಫಿಸಿಕಲ್ ಇರೋದೇ ಇಲ್ಲ ಇದಕ್ಕೆ. ಸೊ ಕೇವಲ ಒಂದು ಎಕ್ಸಾಮ್ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಈ ರೀತಿ ಯಾವುದೇ ಡೌಟ್ಸ್ ಇದ್ರು ಕೂಡ ಈ ವಿಡಿಯೋ ಇಂದ ನಿಮಗೆ ಪರಿಪೂರ್ಣ ಆದಂತಹ ಒಂದು ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಸ್ಟ್ರಾಟಜಿ ವಿಡಿಯೋಸ್ ಆಗಿರ್ಬೋದು, ಇದಕ್ಕೆ ಪಟ್ಟಂತ ಕ್ಲಾಸ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಗಳಲ್ಲಿ ನಿಮಗೆ ಸಿಗ್ತದೆ, ಇನ್ನು ಮುಂದೆ ಕೂಡ ಬರ್ತಾ ಹೋಗುತ್ತೆ. ಸೊ ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.